ಪ್ಲಸ್ ಲಾಂಗ್ ರೈಡ್ ಅಂತ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇದು ಹೇಗಿರುತ್ತೆ ಪರ್ಫಾರ್ಮೆನ್ಸು ಏನು ಅನ್ನೋದು. ಇದರ ಕಾಸ್ಟ್ ಬಂದುಬಿಟ್ಟು ₹998 ಆಗುತ್ತೆ. ಸೊ ಇದು ನಮ್ಮ ಗಾಡಿ ಬೇಕಾಗಿದ್ದು 1.8 ಲೀಟರ್ಸ್, ಅದಕ್ಕೆ ನಾನು 2 ಲೀಟ್ರ್ ತೊಗೊಂಡಿದ್ದೀನಿ. 200 ml ರಿಮೈನಿಂಗ್ ಉಳಿಯುತ್ತೆ. ಸೊ ಅದ್ರ ಜೊತೆಗೆ ಚೈನ್ ಲೂಬ್ಗೆ ಇಲ್ಲಿ ತನಕ ಮೋಡಲ್ ಯೂಸ್ ಮಾಡ್ತಾಯಿದ್ದೆ. ಸೊ ಈ ಸರಿನೂ ನಾನು ಶೆಲ್ ಬ್ರ್ಯಾಂಡ್ದೇ ಚೈನ್ ಲ್ಯೂಬು ಮತ್ತು ಚೈನ್ ಲೂಬ್ರಿಕೇಟ್ ಎರಡು ತಂದಿದ್ದೀನಿ, ಕ್ಲೀನರ್ ಮತ್ತು ಚೈನ್ ಲ್ಯೂಬು. ಸೊ ನೋಡೋಣ ಸರ್, ಬನ್ನಿ ಸರ್ವಿಸ್ ಮಾಡೋದು ಹೇಗೆ ಅಂತ. ಬಿಫೋರ್ ಸರ್ವಿಸ್ ನಾವು ಬೈಕ್ನ ಪ್ರಾಪರಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ನಾನು ನನ್ನ ಬೈಕ್ನ ಡೀಸೆಲ್ ವಾಶ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಮೇನ್ ಆಯಿಲ್ ಕಂಟೆಂಟ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಡೀಸೆಲ್ ಸ್ಪ್ರೇ ಮಾಡಿಬಿಟ್ಟು 20 ಮಿನಿಟ್ಸ್ನ ಬಿಟ್ಬಿಟ್ಟು ಆಮೇಲೆ ನಾನು ಸೋಪಾಲಿನಿಂದ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ. ಸೊ ನನ್ನ ಗಾಡೀಲಿ ಎಲ್ಲೂ ಆಯಿಲ್ ಕಂಟೆಂಟ್ ಕಾಣಿಸ್ತಲ್ಲ, ಮೇನ್ ಚೈನ್ ಲೂಪು ಅದೆಲ್ಲ ಜಾಸ್ತಿ ಇರುತ್ತೆ. ಬಟ್ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ, ಪ್ರಾಪರಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬಿಫೋರ್ ಸರ್ವಿಸ್. ಫಸ್ಟ್ಗೆ ನಾವು ಬೈಕ್ನ ಕ್ಲೀನಾಗಿ ಡೀಸೆಲ್ ವಾಶ್ ಮಾಡ್ಕೋಬೇಕು, ಎಲ್ಲೂ ಯಾವುದೇ ಥರ ಆಯಿಲ್ ಕಂಟೆಂಟ್ ಇಲ್ದಂಗೆ. ಸೆಕೆಂಡ್ ಒಂದು ಮೆಥಡ್, ಈಗ ನಾವು ಜನರಲ್ ಸರ್ವಿಸಲ್ಲೆಲ್ಲ ಮಾಡಿದಾಗ ಸೊ ಈ ಪೋರ್ಷನಲ್ಲಿ ಮೇಜರ್ ನಮ್ಮದು ಸ್ಪಾಕೆಟ್ ಇರುತ್ತೆ, ಅಲ್ಲಿನೇ ಆಲ್ಮೋಸ್ಟ್ ಎಲ್ಲ ಗ್ರೀಸು ಎಲ್ಲ ಕೂತಿರುತ್ತೆ. ಮೇನ್ ಅದನ್ನ ಕ್ಲೀನ್ ಮಾಡಬೇಕು. ಒಂದು ಸೆಕೆಂಡ್ ನಾನು ಇದನ್ನ ಓಪನ್ ಮಾಡ್ತೀನಿ. ಇಲ್ಲೆಲ್ಲ ತುಂಬ ಗ್ರೀಸ್ ಆಗಲಿ ಮಣ್ಣಾಗಲಿ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ನಾವು ಮಾಡಿದ ಲೋಬೆಲ್ಲ ಬಂದು ಇಲ್ಲೇ ಸ್ಟಾಕ್ ಆಗಿರುತ್ತೆ. ಸೊ ಮೊದಲು ಇದನ್ನ ಕ್ಲೀನಾಗಿ ಪ್ರಾಪರಾಗಿ ಕ್ಲೀನ್ ಮಾಡ್ಕೋಬೇಕು ನಾವು. ಈ ಪೋರ್ಷನ್ ಪೂರ್ತಿ ಗ್ರೀಸು ಮತ್ತು ಮಣ್ಣು ಎಲ್ಲ ಕೂತಿರುತ್ತೆ. ನಾವು ಏನೇ ಲೂಪ್ ಮಾಡಿದರೂ ಬಂದು ಇಲ್ಲಿ ಜಾಮ್ ಆಗಿರುತ್ತೆ ಕಂಪ್ಲೀಟಾಗಿ. ಸೊ ನಾವು ಯಾವುದೇ ಸರ್ವಿಸ್ ಆದರೂ ಜಸ್ಟ್ ಔಟ್ಸೈಡ್ ಮಾತ್ರ ಕ್ಲೀನ್ ಮಾಡ್ಕೋತೀವಿ, ಚೈನ್ ಕ್ಲೀನ್ ಮಾಡ್ತೀವಿ. ಅಗೇನ್ ಇದೆಲ್ಲ ಗಲೀಜು ಹೀಗೆ ಇರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಕಂಟೆಂಟು ಎಲ್ಲ ಗಲೀಜು ಸ್ಟೋರ್ ಆಗಿತ್ತು. ಎಲ್ಲನೂ ಪ್ರಾಪರಾಗಿ ಎವ್ರಿ ಸರ್ವಿಸ್ ಇಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಬೆಟರ್. ಸೊ ಇಲ್ಲಾಂದರೆ ಇದು ಇಲ್ಲೇ ಸ್ಟಾಕ್ ಆಗಿಬಿಟ್ಟು ನೀವು ಎವ್ರಿ ಟೈಮ್ ಲೂಬ್ರಿಕೇಟ್ ಮಾಡಿದಾಗೂ ಇಲ್ಲಿ ಹಾಸಿ ಕೆಳಗಡೆಯಿಂದ ಆಯಿಲ್ ಕಂಟೆಂಟ್ ಎಲ್ಲ ಸ್ಟ್ಯಾಂಡ್ ಮೇಲೆ ಬರ್ತಾ ಇರುತ್ತೆ. ಈ ನಟ್ಟು ತುಂಬ ಇಂಪಾರ್ಟೆಂಟು. ನಾವು ಯಾವುದೇ ಟೈಮಲ್ಲಿ ಬಿಚ್ಚೋವಾಗ ಹಾಕುವಾಗ ಪ್ರಾಪರ್ ಥ್ರೆಡ್ ನೋಡ್ಕೊಂಡು ಹಾಕಬೇಕು. ಒನ್ಸ್ ಈ ಥ್ರೆಡ್ ರಾಂಗ್ ಹೋಗ್ಬಿಟ್ರೆ ಸೊ ಆಯಿಲ್ ಲೀಕೇಜ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ 1.8 ಲೀಟರ್ ನಮ್ಮದಿದು. ಇದನ್ನ ಓಪನ್ ಮಾಡೋದು ಏನಕ್ಕೆ ಅಂದರೆ ಇಲ್ಲೊಂದು ಆಯಿಲ್ ಫಿಲ್ಟರ್ ಇರುತ್ತೆ. ಆಯಿಲ್ ಫಿಲ್ಟರ್ಸ್ನ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಎನಿ ಟೈಮ್ ನಾವು ಕ್ಲೀನ್ ಮಾಡೋದು ಬೆಟರು. ಮೇನ್ ಈ ವೈರಿಂಗ್ ಮೇನ್ ಈ ವಾಷರ್ ಏನಿದೆಯಲ್ಲ, ಸೊ ಇದು ತುಂಬ ಇಂಪಾರ್ಟೆಂಟು. ಅದೇನು ಡ್ಯಾಮೇಜ್ ಆಗ್ದಂಗೆ ಜಸ್ಟ್ ಮೇಲ್ಗಡೆಯಿಂದನೇ ಕ್ಲೀನ್ ಮಾಡ್ಕೋಬೇಕು. ಆಫ್ಟರ್ ದಟ್ ಐ ಹ್ಯಾವ್ ಒಂದು ಲೂಬ್ರಿಕೇಟಿಂಗ್, ಅದರಿಂದ ಕ್ಲೀನ್ ಮಾಡಬೇಕು. ಸೊ ಇದರಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ,
ದಿ ಡಸ್ಟ್ ಪಾರ್ಟಿಕಲ್. ಸೊ ಎಮ್ರಿ ಎವ್ರಿಥಿಂಗ್ ಇಲ್ಲಿರುತ್ತೆ ಇದು. ಸೊ ಮೇನ್ ಥಿಂಗ್ಸ್ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಬಟ್ ನಾವು ಇದನ್ನ ನೀರಿಂದ ಹಾಗೆಲ್ಲ ಕ್ಲೀನ್ ಮಾಡೋಂಗಿಲ್ಲ. ಸೊ ಒಂದು ಕೆಮಿಕಲ್ ಇದೆ WD-40 ಅಂತ, ಸೊ ಅದರಿಂದ ಮಾಡ್ತೀನಿ. ಪ್ರಾಪರಾಗಿ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಅಗೇನ್ ನಾವು ಆಯಿಲ್ ಫಿಲ್ಟರ್ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಪ್ಲೇಟ್ಸ್ ನಂತರ ಕ್ಯಾಪ್ ಇನ್ಸ್ಟಾಲ್ ಮಾಡಿ. ಆ್ಯಂಡ್ ಡ್ರೈನ್ ಬೋರ್ಡ್ ಇದು ತುಂಬ ಇಂಪಾರ್ಟೆಂಟ್. ಥ್ರೆಡ್ಡಿಂಗ್ ಡ್ಯಾಮೇಜ್ ಆಗದೆ ಇರೋ ಥರ ನೀಟಾಗಿ ಹಾಕಬೇಕು. ಸೊ ಒನ್ಸ್ ಥ್ರೆಡ್ಡಿಂಗ್ ಡ್ಯಾಮೇಜ್ ಆದರೆ ಆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಮಾಡಿದ್ಮೇಲೆ ಸೊ ಆಯಿಲ್ ಫಿಲ್ಟರ್ ಸಹ ನಾವು ರಿಪ್ಲೇಸ್ ಮಾಡಬೇಕು ಎವ್ರಿ ಸರ್ವಿಸ್ಗೆ. This is the oil filter. ಹಾಗೆ ನಮ್ಮ ಪ್ರತಿ ಸರಿ ಹೊಸ ಫಿಲ್ಟರ್ ಜೊತೆ ಈ ಗ್ಯಾಸ್ಕೆಟ್ ಬರುತ್ತೆ. ಒಂದು ಸೆಕೆಂಡ್ ನಾವು ಚೆಕ್ ಮಾಡೋಣ. ಸೊ ದಿಸ್ ಇಸ್ ದ ಆಯಿಲ್ ಕಟ್ ಡ್ರೈನ್ ಆಗಿದೆ. ಈಗ ಆಯಿಲ್ ಫಿಲ್ಟರ್ನ ರಿಮೂವ್ ಮಾಡೋಣ. ಇಟ್ಸ್ ಓಕೆ.
ಆಯಿಲ್ ಫಿಲ್ಟ್ರ್ ಕಂಪ್ಲೀಟಾಗಿ ಹಾಳಾಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಕಿಲೋಮೀಟರ್ಸ್ ಎಕ್ಸ್ಟ್ರಾ ಓಡಿಸ್ಬಿಟ್ಟಿದ್ದೀನಿ ರೆಗ್ಯುಲರ್ ಸರ್ವಿಸ್ಗಿಂತ. ಸೊ ಆಯಿಲ್ ಫಿಲ್ಟ್ರ್ ಕಂಪ್ಲೀಟಾಗಿ ಹಾಳಾಗೋಗಿದೆ. ಸೊ ಇಟ್ಸ್ ನಾಟ್ ಯೂಸ್. ಸೊ ನೀವು ಗ್ಯಾರೇಜ್ಗಳಲ್ಲೆಲ್ಲ ಇಷ್ಟೊಂದು ಕ್ಲೀನಾಗಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಸರ್ವಿಸ್ ಸೆಂಟ್ರಲ್ಲಿ ಪ್ರಾಬಬ್ಲಿ ಸೊ ಅರ್ಜೆನ್ಸಿಲಿ ಮಾಡಿದ್ರು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಬಟ್ ಪ್ರಾಪರ್ ಎಕ್ವಿಪ್ಮೆಂಟ್ ಇರುತ್ತೆ ಅವ್ರ ಹತ್ರ. ಕಂಪ್ರೆಸರ್ ಏರ್ ಇರುತ್ತೆ, ಏರ್ ಗನ್ ಇರುತ್ತೆ. ಸೊ ಮಾಡ್ತಾರೆ. ಲೋಕಲ್ ಗ್ಯಾರೇಜಲ್ಲಿ ಮಾಡೋದು ಸ್ವಲ್ಪ ಪ್ರೊಫೆಷ್ನಲ್ ಮೆಕ್ಯಾನಿಕ್ ಅಂತ ಹೋದರೆ ಅವ್ರ ಹತ್ರ ಪ್ರಾಪರ್ ಟೂಲ್ಸ್ ಇರುತ್ತೆ, ಎಕ್ವಿಪ್ಮೆಂಟ್ಸ್ ಇರ್ತಾರೆ, ಅವರು ಮಾಡ್ಕೋಬೋದು. ಬಟ್ ಕಾಸ್ಟ್ ವಿಲ್ ಬಿ ಮೋರ್. ಸೊ ಅದಕ್ಕೆ ನಾವು ಮನೇಲಿ ನಮ್ಮ ಬೈಕ್ನ ಫುಲ್ ಕೇರಿಂದ ನಾವು ಮಾಡ್ಕೋಬೋದು. ಓಕೆ ಓಕೆ ಇದೆಲ್ಲ ಕ್ಲೀನ್ ಆಯಿತು. ಸೊ ಕ್ಯಾಪ್ ಸಹ ನಾವು WD-40 ಕ್ಲೀನ್ ಮಾಡ್ತೀವಿ. Clean. It's complete free. ಸೊ ನಾವು ರಾಯಲ್ ಎನ್ಫೀಲ್ಡ್ನೇ ಏರ್ ಫಿಲ್ಟರ್ ತಂದಿದ್ದೀವಿ. ಸೊ ನಮಗೇನು ಆಫ್ಟರ್ ಮಾರ್ಕೆಟ್ ಇದರಲ್ಲಿ ಯಾವುದೋ ಅಷ್ಟು ಸೂಟೇಬಲ್ ಅನಿಸ್ತಿದೆ. ಸೊ ರಾಯಲ್ ಎನ್ಫೀಲ್ಡ್ದೇ ಏರ್ ಫಿಲ್ಟರ್ ಯೂಸ್ ಮಾಡ್ತೀನಿ. ಹೊಸದ್ರ ಜೊತೆ ಹೊಸ ಗ್ಯಾಸ್ಕೆಟ್ ಬಂದಿದೆ. ಹಳೆ ಗ್ಯಾಸ್ಕೆಟ್ ಅಲ್ಲೇ ಯೂಸ್ ಆಗ್ತದೆ. ಎವ್ರಿ ಟೈಮ್ ಹೊಸದೇ ಯೂಸ್ ಮಾಡಿ. ಸರ್ ಬ್ರ್ಯಾಂಡ್ ನೀವು ಹಳೇದನ್ನು ನೋಡಿದ್ರಿ, ತುಂಬ ಹಾಳಾಗಿಬಿಟ್ಟಿದೆ. ಸೊ ಇದು ಹೊಸ್ತು. ಇಟ್ಸ್ ಅ ಪೇಪರ್ ಫಿಲ್ಟರ್. ಬಿಫೋರ್ ದ್ಯಾಟ್ ಇದನ್ನ ನಾವು ಸ್ವಲ್ಪ ಆಯಿಲ್ ಹಾಕಬೇಕಾಗುತ್ತೆ ಇದಕ್ಕೆ. So now I'll put it on place. Okay. With the new gasket.
3 ಬೋಲ್ಟ್ನು ನಾವು ಈಕ್ವಲಾಗಿ ಟೈಟ್ ಮಾಡಬೇಕಾಗತ್ತಾ? ಮೇ ಬಿ ಒಂದು 200 ml ನಾನು ಉಳಿಸ್ಕೊಂಡಿದ್ದೀನಿ. ಪ್ರಾಬಬ್ಲಿ ಅದನ್ನ ಹಾಕ್ತೀನಿ. ಒಂದು 200 ml ಮಿಕ್ಕಿಸಿದ್ದೀನಿ. ಸೊ ಈಗಿಲ್ಲಿ ನೋಡ್ಬೋದು ನೀವು ಆಯಿಲ್ ಲೆವೆಲ್ ಎಲ್ಲ ಕಂಪ್ಲೀಟ್ ತೋರಿಸ್ತಾ ಇದೆ. ಆಯಿಲ್ ಕಂಟೆಂಟ್ ಫುಲ್ ಇದೆ. ಸೊ 1800 ಲೀಟರ್ಸ್ ಇದೆ. ಸೊ ನೀವು ಗೂಗಲ್ ಆನ್ಲೈನ್ ಮಾಡಿದಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಒಬ್ಬರು 2.5 ಅಂತಾರೆ, 2.8 ಅಂತಾರೆ, 7 ಅಂತಾರೆ. 1800 ಈಸ್ ಎನಫ್ ಫಾರ್ ದಿಸ್ ಇಂಜಿನ್. ಕ್ಲಾಸಿಕ್ 350ಗೆ ನಿಮಗೆ 3 ಲೀಟರ್ ಸಮಥಿಂಗ್ ಬೇಕಾಗುತ್ತೆ. ಬಟ್ ಇದು 411 cc. ಸೊ ಇದಕ್ಕೆ 1800 ಲೀಟರ್ಸ್ ಇದೆ ಎನಫ್. ಇಂಜಿನ್ನಲ್ಲಿ ಯಾವುದೇ ಪಾರ್ಟ್ಸ್ ಓಪನ್ ಮಾಡಿದ್ರು ನೀವು ರಿಟರ್ನ್ ಟೈಟ್ ಮಾಡಬೇಕಾದ್ರೆ ಥ್ರೆಡ್ಡಿಂಗ್ನ ಧ್ಯಾನದಲ್ಲಿ ಇಟ್ಕೊಂಡೆ ಮಾಡಿ. ಸೊ ನಾವು ಅರ್ಜೆಂಟಲ್ಲಿ ಹೇಗೆಗೋ ಇಟ್ಟು ಕ್ರಾಸ್ ಆಗಿದ್ದನ್ನ ಮಾಡೋದು ಥ್ರೆಡ್ ಹೋಗ್ಬಿಡುತ್ತೆ. ಸೊ ಅವಾಗ ಆಯಿಲ್ ಲೀಕೇಜ್ ಚಾನ್ಸಸ್ ಆಗಲಿ, ಮತ್ತು ರಿಟರ್ನ್ ತೆಗಿಬೇಕಾದ್ರೆ ಜಾಮ್ ಆಗಿಬಿಟ್ಟು ಹೆಡ್ ಕಟ್ ಆಗಿಬಿಡುತ್ತೆ. ಓಕೆ, ಸೊ ಅವಾಗ ತುಂಬನೇ ಲೇತ್ ಹೋಗಬೇಕು, ಅದು ಇದು ಪ್ರಾಬ್ಲಮ್ಮು. ಎನಿ ಟೈಮ್ ಮಾಡಬೇಕಾದ್ರೆ ತುಂಬ ಪ್ರೆಸರ್ ಆಗಿ ಎಲ್ಲ ಮಾಡಬೇಡಿ. ಒಂದು ಮೀಡಿಯಮ್ ಲೆವೆಲಲ್ಲಿ ಟೈಟ್ ಮಾಡಿದೆ. ತುಂಬ ಟೈಟು ಅಲ್ಲ, ತುಂಬ ಲೂಸು ಅಲ್ಲ ಅಂತ. ತುಂಬ ಕ್ರಿಟಿಕಲ್ ಏನಿಲ್ಲ, ತುಂಬ ಸಿಂಪಲ್ ಇದೆ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ, ಆ ಥರ ಅಮೌಂಟ್ ಉಳಿಸಿ. ಈಗ ನನ್ನ ಬೈಕ್ ರೆಡಿಯಾಗಿದೆ.